ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶೆಟ್ಟಿ. ನಮಗೆಲ್ಲ ಗೊತ್ತಿದೆ, ಒಂದು ಅತ್ಯಂತ ಮಹತ್ವಾಕಾಂಕ್ಷೆಯ ಬಹುನಿರೀಕ್ಷೆ ಚಿತ್ರ ಈಗ ತೆರೆ ಕಾಣಲು ಸಿದ್ಧವಾಗಿದೆ. ಅದುವೇ ಸೂರಿ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅಭಿನಯದ ಅಣ್ಣ ಬಾಂಡ್ ಚಿತ್ರ. ಈ ಅಣ್ಣ ಬಾಂಡ್ ಚಿತ್ರದ ಕುರಿತಾಗಿ ಒಂದು ಪುನೀತ್ ರಾಜ್ಕುಮಾರ್ ಅವರೊಂದಿಗಿನ ಒಂದು ವಿಶೇಷ ನೇರ ಪ್ರಸಾರದ ಸಂದರ್ಶನ ಕಾರ್ಯಕ್ರಮವೇ ಅಪ್ಪು ಅಣ್ಣ ಬಾಂಡ್ ಲೈವ್. ಅಣ್ಣ ಬಾಂಡ್ ಲೈವ್ ಈ ಕಾರ್ಯಕ್ರಮದಲ್ಲಿ ಸಹಜವಾಗಿ ಅಣ್ಣ ಬಾಂಡ್ ಅಂದರೆ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ, ನಮಸ್ಕಾರ ಈ ಕಾರ್ಯಕ್ರಮಕ್ಕೆ. ಹಾಯ್ ಗೌರಿ ಸರ್, ಹೌ ಯು? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ತುಂಬ ಬ್ಯುಸಿ ಇರ್ತೀರಿ ನೀವು ಇತ್ತೀಚೆಗೆ ಅಲ್ವಾ? ಹೌದು. ಸೊ ಬಟ್ ಇನ್ ದ ಮೀನ್ ವೈಲ್ ಯು ಮೇಂಟೈನಿಂಗ್ ಯುವರ್ ಹೆಲ್ತ್ ಆ್ಯಂಡ್ ಎವ್ರಿಥಿಂಗ್. ಹೇಗೆ ಹಾಗೇ ಇದ್ರಿ? ಯಾಕೆಂದರೆ ಪರಮಾತ್ಮ ಟೈಮಲ್ಲಿ ಹೇಗಿದ್ರು ಹಾಗೆ ಇದ್ರಿ, ಏನು ಚೇಂಜ್ ಆಗಿಲ್ಲ. ತುಂಬ ದಿನ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಯುವರ್ ಗುಡ್. ಅಫ್ಕೋರ್ಸ್ ಇಂತ ಪರಮಾತ್ಮಗಿಂತ ತುಂಬ ಸಣ್ಣ ಆಗಿದ್ದೀನಿ ಅಣ್ಣ ಬಾಂಡ್ಗೋಸ್ಕರ ಅಂತ ಕಾಣುತ್ತೆ. ಅದಾದಮೇಲೆ ಕನ್ನಡದ ಕೋಟ್ಯಾಧಿಪತಿ ನಡೀತಾ ಇದೆ ಈಗ, ಅಲ್ಲೂ ಶೂಟಿಂಗ್ ಮಾಡಿಕೊಂಡು ನಮ್ಮ ಅಣ್ಣ ಬಾಂಡ್ ಇತ್ತೀಚೆಗೆ ಒಂದು ವಾರದಿಂದ ಮಾತ್ರ ನಾವು ಆ ಹಾಡನ್ನ ಮುಗಿಸಿದ್ದು. ಹೌದು, ಓಕೆ. ಆ ಹಾಡನ್ನ ಮುಗಿಸಿದ ಮೇಲೆ ಇಲ್ಲಿಗೆ ಬಂದೀಗ ರಿಲೀಸಿಗೆ ಕಾಯ್ತಾ ಇದ್ದೀವಿ. ಎಸ್. ಸೊ ಅಪ್ಪು ಜೊತೆಗೆ ನನಗೆ ತುಂಬ ವಿಚಾರಗಳು ಮಾತಾಡಿದ್ದೆ, ಈಗ ತಾನೇ ಶುರು ಮಾಡಿದ್ವಿ ಸಂವಾದ. ಆದರೆ ಅದಕ್ಕಿಂತ ಮುಂಚೆ ನನಗೆ ಈ ಅಣ್ಣ ಬಾಂಡ್ ಚಿತ್ರದ ಒಂದು ಅದ್ಭುತವಾದ ಟ್ರೇಲರ್ ಇದೆ. ಈ ಟ್ರೇಲರ್ನ ನೋಡ್ಕೊಂಬರೋಣ, ಒಂದು ಕಿಕ್ ಸ್ಟಾರ್ ಸಿಗುತ್ತೆ ನಮ್ಮ ಕಾರ್ಯಕ್ರಮಕ್ಕೆ. ಹಾಗಾದ್ರೆ ಬನ್ನಿ ಈಗ ನೋಡೋಣ ಈ ಚಿತ್ರದ ಒಂದು ಚಿಕ್ಕ ಪ್ರೊಮೋ, ಟ್ರೇಲರ್. ಎಲ್ಲರೂ ನನ್ನ ಬಾಂಡ್ ರವಿ ಅಂತಾನೆ ಕರೆಯೋದು. ಅವಂಗೆ ಬುದ್ಧಿ ಬಂದ್ ಡೇಟ್ ಕೇಳು. ತುಂಬಾ ನೋಡ್ಬೇಡಿ, ಲವ್ವು ಆಯ್ತದೆ. ಲವ್ವು ಮಾಡ್ಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಪ್ಯಾಸನ್ಗೆ ಹರಿಕಾರ ಹೊಸ್ಕೊಡಿ ಗಮ ಅಬ್ದುಲ್ ಲಿಂಕನ್ ಅಣ್ಣ ಬಾಂಡು. ಸೊಂಟದ ಮೇಲೆ ಪ್ಯಾಂಟ್ ನೆಲದಿರಲು ಬಳಸಿ ಬಾಂಡ್ ರವಿ ಬೆಲ್ಟ್ಗಳು, ಬಾಂಡ್ ರವಿ ಕೂಲಿಂಗ್ ಗ್ಲಾಸ್ಗಳು. ಗ್ಯಾಪ್ ಅಲ್ಲಿ ಟೆಂಟ್ ಹಾಕೊಂಡ್ 4 ಮಕ್ಕಳು ತಂದಾಗ್ಬಿಡ್ತಿದಲ್ಲ. ಶುರುನೇ ಆಗಿಲ್ಲ, ಅಷ್ಟ್ ಬೇಗನೆ ಕೊನೆನ. ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದೆ ಅನ್ನೋ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ. ಸೋಲೆ ಇಲ್ಲ, ಗೆಲುವೆ ಎಲ್ಲ ಪಂಟವನು. ಕೆಮ್ಮಿ ರೋಗ, ಕೆರೆದು ಗಾಯ. ಹೋಲಿ ಬಿಡಪ್ಪ, ಆ ಸುಖನು ಹೋಯ್ತು. ಸೊ ಒಂದು ಚಿಕ್ಕ ಟ್ರೇಲರ್ ನೋಡ್ಕೊಂಡು ಬಂದ್ವಿ. ಈ ಒಂದು ಚಿತ್ರದ ಫೀಲ್ ಹೇಗಿದೆ, ಬಹುಶಃ ಈ ಅಣ್ಣ ಬಾಂಡ್ ಚಿತ್ರದ ಫೀಲ್ ಹೇಗಿದೆ ಅದನ್ನು ಈ ಪ್ರೊಮೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ಸ್ವತಃ ಅಣ್ಣ ಬಾಂಡ್ ನಮ್ಮೊಂದಿಗೆ ಇರೋದ್ರಿಂದ ನಾವು ಗೆಸ್ ಮಾಡೋದು ಬೇಕಾಗಿಲ್ಲ, ಇವ್ರನ್ನೇ ಕೇಳ್ಬೋದು. ಸೊ ವಾಟ್ ಈಸ್ ಅಣ್ಣ ಬಾಂಡ್? ಹೂ ಈಸ್ ಅಣ್ಣ ಬಾಂಡ್? ಅಣ್ಣ ಬಾಂಡ್ ಬಗ್ಗೆ ನನಗೆ ಹೆಚ್ಚಾಗಿ ಹೇಳೋದಕ್ಕಿಂತ ಸಿನಿಮಾ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ತೆರೆ ಕಾಣುತ್ತೆ. ಅಲ್ಲ, ನಮ್ಗೆ ತಡ್ಕೊಳಕ್ ಆಗ್ತಲ್ಲ, ಅದಕ್ಕೆ ಅದು ಗೊತ್ತು. ಅಂದ್ರೆ ಖಂಡಿತ ಇದು ಜೇಮ್ಸ್ ಬಾಂಡ್ಗೆ ಸಂಬಂಧಪಟ್ಟಂತ ಚಿತ್ರ ಅಲ್ಲ. ಕ್ಲಿಯರ್ ಅಲ್ಲ, ಅದು ಕ್ಲಿಯರ್ ಆಗಿ, ಅದು ಐ ಥಿಂಕ್ ಫಸ್ಟ್ ಇಂದನು ಸೂರಿ ಸರ್ ಕೂಡ ಹೇಳ್ತಾ ಬರ್ತಾ ಇದ್ದಾರೆ, ಇದು ಜೇಮ್ಸ್ ಬಾಂಡ್ಗೆ ಸಂಬಂಧಪಟ್ಟಂತ ಚಿತ್ರ ಅಲ್ಲ. ಅದೊಂದು ಹೆಸರು. ಅಣ್ಣ ಬಾಂಡ್ ಅಂದ್ರೆ ಒಂದು ಟೌನ್ ಸೈಡ್ ಇರುವಂತ ಒಬ್ಬ ಮಾಡರ್ನೈಸ್ ಹುಡುಗಿ, ಯುವಕ ಅಂತಲ್ಲ, ಲೈಕ್ ಅವನ ಸ್ಟೈಲಲ್ಲೇ ಮೂವ್ ಮಾಡುವಂತ ಬಿಂದಾಸ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಅವ್ರ ಜೊತೆ ಸಪೋರ್ಟಿಂಗ್ ಆಗಿರುವಂತ ನಮ್ಮ ರಘು ಸರ್, ಚಪಾತಿ ಬಾಬು, ಜಗಪತಿ ಅಲ್ಲ ಚಪಾತಿ ಬಾಬು, ಮತ್ತೆ 2 ನಟಿಯರು, ನಮ್ಮ ಪ್ರಿಯಾಮಣಿ ಅವರು ಮತ್ತೆ ನಿಧಿ ಸುಬ್ಬಯ್ಯ ಅವರು. ಸೊ ಇದೊಂದು ಒಟ್ಟಾರೆ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಫಿಲ್ಮ್ ಅಂತಾನೆ ಹೇಳ್ಬೋದು. ಓಕೆ, ಇದು ನೀವು ಹೇಳಿದ್ರೆ ಬಾಂಡ್ ಜೇಮ್ಸ್ ಬಾಂಡ್ ಸಂಬಂಧ ಇಲ್ಲ. ಜೇಮ್ಸ್ ಬಾಂಡ್ ಅನ್ನ ಮಾಕ್ ಮಾಡೋದು ಏನಾದ್ರು ಇದೆಯಾ? ಆ ಥರದಿನ ಇಲ್ಲ, ಆ ಥರ ಅಲ್ಲ. ಈಗ ಜಸ್ಟ್ ಸುಮ್ಮನೆ ಒಂದು ಫ್ಯಾನ್ಸಿ ಕರಿಯೋ ಹೆಸರು ಬಾಂಡ್ ಬಂದ ನೋಡುವಂತ. ಬಾಂಡ್ ಬಂದ
ರಾಜ ಬಂದ ನೋಡೋಣ, ಹೀರೋ ಬಂದ ನೋಡೋಣ ಅಂತಾರೆ. ನೀವು ಬಾಂಡ್ ರವಿನ ಇದರಲ್ಲಿ? ನನ್ನ ಹೆಸರು ಆ ಥರ. ಬಾಂಡ್ ರವಿ. ಸೊ ಬಾಂಡ್ ರವಿ ಒಂದು ಟ್ರೈಲರ್ಲೇ ಇದೆ ನೋಡಿ, ಹುಟ್ಟದಾಗಿಂದ ನನಗೆ ನೆನಪಿರೋದ್ರಿಂದ ನಾನು ಬಾಂಡ್ ರವಿ ಅಂತಾನೆ ಕರೀತೇನೆ. ಬುದ್ಧಿ ಬಂದಾಗಿಂದ ಬಾಂಡ್ ರವಿ ಅಂತ ಕರೀತಾರೆ. ಅವಾಗ ರಂಗಣ್ಣ ರಘು ನಿನಗೆ ಬುದ್ಧಿ ಬಂದಿದೆಯಾ ಯಾವಾಗ ಅಂತ ಕೇಳಿ. ಸೊ ಆತರ ತುಂಬಾ ಡೈಲಾಗ್ಗಳಿದೆ. ನೀವು ಹಾಡ್ತಾ ಹಾಡ್ತಾ ರಾಗ ಕೆರೆದು ಕೆರೆದು ಗಾಯ ಅಂತ ಬಿಟ್ಬಿಡ್ತೀನಪ್ಪ. ಕೆಮ್ತ ರೋಗ ಕೆರೆದು ಗಾಯ, ಕೆಮ್ಮಿ ರೋಗ ಕೆರೆದು ಗಾಯ. ಅವಾಗ ಅದನ್ನ ಬಿಟ್ಟು ಈ ಸುಖನೂ ಹೋಯ್ತಪ್ಪ. ಆಮೇಲೆ ನಿಧಿ ಸುಬ್ಬಯ್ಯದ ಒಂದು ಡೈಲಾಗ್ ಏನೋ ಇದೆ, ಪ್ಯಾಂಟ್ ಮೇಲೆ ಸೊಂಟದ ಮೇಲೆ ಪ್ಯಾಂಟ್ ಬಳಸಿ ಬಾಂಡ್ ರವಿ ಬೆಲ್ಟ್ಗಳು ಅಂತ. ಅವೆಲ್ಲ ಇರ್ತಾವ ಅಥವಾ ಸುಮ್ಮನೆ? ಇಲ್ಲ, ಎಲ್ಲ ಸಿನಿಮಾದಲ್ಲಿದೆ. ಓಕೆ, ನೋಡ್ಬೇಕಂತೀರಾ? ಎಸ್. ಸೊ ಒಂದೇನಂದ್ರೆ ಫಸ್ಟ್ ಆಫ್ ಆಲ್ ಈ ಚಿತ್ರದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿರೋ ತುಂಬಾ ಸಹಜ. ಯಾಕೆ ಅಂದ್ರೆ ಜಾಕಿಯ ಸಕ್ಸಸ್, ಅದೇ ಟೀಮ್ ಮತ್ತೆ ಬರ್ತಾ ಇರೋದ್ರಿಂದ. ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ಹೇಳ್ದಂಗೆ ಆ ಟೀಮ್ ಏನಿದೆ, ನಮ್ಮ ಸೂರ್ಯ ಅವರು, ನಾನು ಕಾಂಬಿನೇಷನ್ ಜೊತೆಗೆ ಹರಿಕೃಷ್ಣ ಅವರು ಅದ್ಭುತವಾದ ಮ್ಯೂಸಿಕ್ ಜಾಕಿಲೇ ಕೊಟ್ಬಿಟ್ರು. ಇದ್ರಲ್ಲೂ 5 ಹಾಡುಗಳು ಮಾಡಿದೀವಿ. ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರೋದು ಸಹಜನ, ಇಲ್ಲ ಅಂತಲ್ಲ. ಅದನ್ನು ಮತ್ತೆ ಅದೇ ಪ್ರೊಡಕ್ಷನ್, ನಮ್ಮ ಹೋಮ್ ಪ್ರೊಡಕ್ಷನ್, ನಮ್ಮ ತಾಯಿಯವ್ರ ಪ್ರೊಡಕ್ಷನ್, ರಾಘಣ್ಣ ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲ ಇದ್ರಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರ ಶ್ರಮನೂ ಸಿನಿಮಾದಲ್ಲಿ ಜಾಸ್ತಿ ಇದೆ. ನಮ್ಮ ಡೈರೆಕ್ಟರಿಂದ ಹಿಡಿದು, ಡೈರೆಕ್ಟರ್ ಯಾಕೆ ಮೊದಲನೇದಾಗಿ ಹೇಳ್ತೀನಿ ಅಂದ್ರೆ ಅವರೇ ಸಿನಿಮಾದ ಕ್ಯಾಪ್ಟನ್. ನಮ್ಮ ಸೂರಿ ಸರ್, ಸತ್ಯ ಹೆಗಡೆ ಅವರು, ಹರಿಕೃಷ್ಣ ಅವ್ರ ಮ್ಯೂಸಿಕ್, ಆಮೇಲೆ ನಾವೆಲ್ಲ ಸೇರ್ತೀವಿ ನಟರು. ನಾನು ಅಫ್ಕೋರ್ಸ್ ರವಿ ವರ್ಮಾ ಅವರು, ಡ್ಯಾನಿ ಅವರು, ಇದರಲ್ಲಿ ಹಾಡುಗಳು ಕೊರಿಯೋಗ್ರಾಫ್ ಮಾಡೋದು ಇಮ್ರಾನ್, ಮತ್ತೆ ನಮ್ಮ ಇಡೀ ಟೀಮ್, ನಮ್ಮ ಸೂರಿ ಸರ್ ಟೀಮ್ ಯಾರಿರ್ಬೋದು, ಅವ್ರ ಅಸೋಸಿಯೇಟ್ಸ್, ಅಸಿಸ್ಟೆಂಟ್ಸ್, ಡೈರೆಕ್ಟರ್ಸ್, ಎಲ್ಲರ ಇನ್ವಾಲ್ವ್ಮೆಂಟು ತುಂಬಾ ಅಚ್ಚುಕಟ್ಟಾಗಿ ಹೊಂದ್ಕೊಂಡು ನಮ್ಮ ಅಡಪ್ಪ ಅವರು ಆ ಡೈರೆಕ್ಟ್ ಮಾಡಿದ ಪಿಕ್ಚರ್ಗೆ ಪ್ರತಿಯೊಬ್ಬರು ಶ್ರಮನ ಸಿನಿಮಾದ ಮೇಲಿದೆ. ನನಗೆ ಈಗ ನೀವು ಸೂರ್ಯ ಅವ್ರ ಜೊತೆಗೆ 2ನೇ ಸಲ ಮಾಡ್ತಾ ಇದ್ದೀವಿ. ಹೌದು, ಸೂರ್ಯನ ನಾವು ಪರ್ಸನಲ್ ಭೇಟಿ ಆದಾಗ ತುಂಬಾ ಸಲ ನಾವು ಭೇಟಿ ಆಗ್ತಿರ್ತೀವಿ. ಅವ್ರು ಒಂದು ಇಡೀ ಟೀಮ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಷ್ಟು ಸಾಫ್ಟ್ ಸ್ಪೋಕನ್ ಅಥವಾ ಮಾತೇ ಆಡಲ್ಲ ಕೆಲವೊಂದ್ಸಲ. ಮೇಕಿಂಗ್ ಅಲ್ಲಿ ಅದನ್ನೇ ಗಮನಿಸ್ತಾ ಇದ್ದೆ, ಇವ್ರು ಹೇಗೆ ಮಾತಾಡ್ತಾರೆ, ಇವರು ಹೇಗೆ ಕಮಾಂಡ್ ಕೊಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳಿ. ಸೊ ಹೌ ಇಟ್ ವಾಸ್ ವರ್ಕಿಂಗ್ ವಿತ್ ಹಿಮ್ ಫಾರ್ ದ ಸೆಕೆಂಡ್ ಟೈಮ್? ಫ್ಯಾಂಟಾಸ್ಟಿಕ್. ನನಗೆ ಬಹುಶಃ ಆ ಟೆನ್ಷನ್ ಮೊದಲು ಬಂದು ಜಾಕಿ ಮಾಡ್ಬೇಕಾದ್ರೆ, ಅಫ್ಕೋರ್ಸ್ ಅವ್ರ ಸ್ನೇಹಿತರು ನನ್ನ ವಯಸ್ಸೇ ಸೂರಿ ಸರ್. ನಾನು ಸೂರಿ ಸರ್ ಬಹುಶಃ ನಾನು ಒಂದು 2 ತಿಂಗಳು ದೊಡ್ಡವನಿರ್ಬೋದು ಸೂರಿ ಸರ್ಗಿಂತ. ಬಟ್ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಜಾಕಿ ಟೈಮ್ಲಿ ಆ ಟೆನ್ಷನ್ ಇತ್ತು. ಪರ್ಫೆಕ್ಷನಿಸ್ಟ್ ಇರ್ಬೋದು ಅವರು, ಒಳ್ಳೆ ಮೇಕರ್, ಯಾಕಂದ್ರೆ ಅದನ್ನ ದುನಿಯಾಲೇ ನೋಡಿ ಪ್ರೂವ್ ಮಾಡ್ಬಿಟ್ಟಿದ್ರು. ದುನಿಯಾ ಇರ್ಬೋದು, ಅವರ ಸಿನಿಮಾ ಬಂದಂತ ಇಂತಿನ ಪ್ರೀತಿ ಇರ್ಬೋದು, ಜಂಗ್ಲಿ ಇರ್ಬೋದು. ಜಾಕಿ ಮಾಡಿದಾಗ ನಮ್ಗೆ ಆ ಟೆನ್ಷನ್ ಇತ್ತು. ಬಟ್ ಹೋಗ್ತಾ ತುಂಬಾ ಈಸಿ ಆಕ್ಚುಲಿ ಅವ್ರ ಜೊತೆ ಕೆಲಸ ಮಾಡೋದು. ಮೇ ಬಿ ಅದು ಫ್ರೆಂಡ್ಶಿಪ್ ಇಂದನೇ ಏನೋ ನನಗೂ ಗೊತ್ತಿಲ್ಲ. ಆದ್ರೆ ಅಫ್ಕೋರ್ಸ್ ಅವ್ರು ಹೇಳಿದ ಮಾತು ಕೇಳ್ತೀವಿ, ಅದೆಲ್ಲ ಇದ್ದೇ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆನೂ ಅದೇ ರೀತಿ ಬಿಹೇವ್ ಮಾಡೋದ್ರಿಂದ ಫ್ರೆಂಡ್ಲಿಯಾಗಿ ಕೆಲಸ ತಗೊಂತಾರೆ ಅಂತಾನೆ ಹೇಳ್ಬೋದು. ಎಲ್ಲೂ ಸ್ಟ್ರೈನ್ ಇಲ್ಲ. ಅವ್ರು ಒಂದು ಇವತ್ತು ಮಾತಾಡ್ತಾ ಇದ್ದೆ ಅವ್ರ ಜೊತೆಗೆ, ಅವ್ರು ಹೇಳಿದ್ರು ಪುನೀತ್ ನಿಮ್ ಬಗ್ಗೆ ಕೇಳಿದೆ ನಾನು ಸುಮ್ಮನೆ. ಅವ್ರೊಂದು ಮಾತು ಹೇಳಿದ್ರೆ, ಅಂದ್ರೆ ಪುನೀತ್ ಬಗ್ಗೆ ನನಗೆ ಆಶ್ಚರ್ಯ ಆಗೋದೇನಂತಂದ್ರೆ, ಪುನೀತ್ ಎಷ್ಟೇ ಸ್ಟ್ರೈನ್ ಆದ್ರು 1-2-3 ಪಾಯಿಂಟ್ ಹೇಳಿದ್ರು. ಒಂದು ಪಾಯಿಂಟ್ ಏನಂದ್ರೆ, ಒಂದ್ ಯಾವ್ದೋ ಸೀನಲ್ಲಿ ಗಾಯ ಆಯ್ತು ನಿಮ್ಗೆ ಅಂತ ಹೇಳಿದ್ರು. ಗಾಯ ಆಗಿ ಮರುಕ್ಷಣ ಅಂದ್ರೆ ಸ್ವಲ್ಪ ನಿಮಿಷದಲ್ಲಿ ಮತ್ತೆ ನೀವು ರೆಡಿ ಆಗಿ ಬಂದ್ರಿ. ಯೂಶುವಲಿ ಆತರ ಗಾಯ ಆದ್ರೆ ಪ್ಯಾಕಪ್ ಮಾಡ್ಬಿಡ್ತಾರೆ, ಇಲ್ಲ ಪೋಸ್ಟ್ಪೋನ್ ಮಾಡ್ತಾರೆ ಆ ಥರ. ಬಟ್ ನೀವು ಕೆಲವೇ ನಿಮಿಷದಲ್ಲಿ ಬಂದ್ರಿ ಅಂತ ಹಿ ವಾಸ್ ಅಪ್ರಿಷಿಯೇಟಿಂಗ್ ಯು. ಸೂರಿ ಸರ್ ಸ್ವೀಟ್ನೆಸ್ ಅದು. ಈ ಗಾಯ ಮತ್ತೊಂದು ಅಂತೆಲ್ಲ ಬಂದಾಗ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತಂದೆಯವ್ರ ಟೈಮಲ್ಲಿ, ತಂದೆಯವ್ರ ಶೂಟಿಂಗ್ ಮಾಡೋ ಟೈಮಲ್ಲಿ, ಈಗ ಅಫ್ಕೋರ್ಸ್ ನಮ್ಗೆ ಎಲ್ಲಾ ತರ ಸುಖನೂ ಇದೆ. ಕ್ಯಾರವನ್ ಇದೆ, ಇರೋ ಲೊಕೇಶನ್ AC ರೂಮ್ ಇರೋ ಕ್ಯಾರವನ್ ಇದೆ, ಟಾಯ್ಲೆಟ್ಸ್ ಇದೆ. ಪ್ರತಿ ಸಲ ಶೂಟಿಂಗ್ಗಳಿಗೆ ಹೋದಾಗ್ಲೂ ಒಳ್ಳೆ ಹೋಟೆಲ್ಗಳಿರ್ತೀವಿ, ಸುಮಾರು ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಸಣ್ಣ ಕಾಲ್ಪೇನಾದ್ರೂ ಒಂದು ಡಾಕ್ಟರ್ನ ಅಲ್ಲಿಗೆ ಕರೆಸ್ಬೋದಂತ ಒಂದು ಪಾಸಿಬಿಲಿಟೀಸ್ ಇದೆ. ಆಗಿನ ಕಾಲದಲ್ಲಿ ಅದು ಯಾವ್ದು ಇರ್ತಿರ್ಲಿಲ್ಲ. ನಮ್ಮ ತಂದೆಯವ್ರಿಗೆ ಅದೆಲ್ಲ ತರಿಸ್ಕೋಬೋದಾಗಿದ್ದ ಕೆಪಾಸಿಟಿ ಇದ್ರೂ ಅವ್ರು ತರಿಸ್ಕೊಂತಿಲ್ಲ. ಅದಕ್ಕೆ ರಾಜ್ಕುಮಾರ್ ಇಸ್ ರಾಜ್ಕುಮಾರ್. ನಮ್ಗೆ ಇಷ್ಟು ಕಂಫರ್ಟ್ಸ್ ಇದೆ. ಇಷ್ಟು ಕಂಫರ್ಟ್ಸ್ ಇದ್ಮೇಲೆ ಡೈರೆಕ್ಟರ್ ಕೇಳೋದೇನು ಅದನ್ನ ಮಾಡಿ ಅಂತ. ಅಕಸ್ಮಾತ್ ಏಟ್ ಆದ್ರೂ ಏನಂತೆ ಏಟ್ ಬೀಳೋದಾಗ್ಲಿ, ಸ್ಟಂಟ್ ಮಾಡ್ಬೇಕಾದ್ರೆ ಏಟ್ ಆಗೋದಾಗ್ಲಿ, ಅದು ಸಹಜ. ಅದು ಒಬ್ಬ ಕಲಾವಿದನ ವರ್ಕ್ ಪ್ರಾಸೆಸ್. ಸೊ ಐ ಡೋಂಟ್ ಥಿಂಕ್ ದಟ್ ಶುಡ್ ಮ್ಯಾಟರ್. ನಮ್ಮ ಕೆಲಸ ಏನಿದೆ ಅವತ್ತಿನ ಮುಗಿಸ್ಬಿಡ್ಬೇಕು. ಆಸ್ ಇಟ್ ಇಸ್ ನಾ ಸ್ವಲ್ಪ ಲೇಜಿನೇ. ಬಟ್ ಅನ್ಸಲ್ಲ ಬಿಡಿ. ಬಟ್ ಇಷ್ಟು ಕಂಫರ್ಟ್ ನಮ್ಗೆ ಕೊಡ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಆಲ್ ದಿಸ್. ಇದನ್ನ ನಾನು ಬಹುಶಃ ನಮ್ಮ ತಂದೆಯವ್ರ ಹತ್ರ ತುಂಬಾ ನೋಡ್ಕೊಳ್ತೀನಿ. ಅದಾದ ನಂತರ ನಾನು ಭೇಟಿ ಮಾಡಿದಂಥ ನಟರುಗಳು, ರಜನಿಕಾಂತ್ ಅವ್ರು ಇರ್ಬೋದು, ಕಮಲಾಸನ್ ಅವ್ರು ಇರ್ಬೋದು, ಸಾಕಷ್ಟು ಹಿಂದಿ ನಟರುಗಳಿರ್ಬೋದು, ಅವ್ರು ನೋಡಿದಾಗ ಅವರಲ್ಲಿರೋ ಒಂದು ಸಿಂಪ್ಲಿಸಿಟಿ,
ಐ ಥಿಂಕ್ ಐ ಆಮ್ ನಥಿಂಗ್. ಸೊ ಬಟ್ ನಿಮ್ಮ ಬಗ್ಗೆ ಇನ್ನೂ ನೀವು ಇದೇನು ಹೇಳಿದ್ರಿ, ಇದಕ್ಕಿಂತ ಮುಂಚೆ ನೀವು ಫೋನಲ್ಲಿ ಮಾತಾಡ್ತಿರ್ಬೇಕು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಏನಂದ್ರೆ ಒಂದು ರಾಜ್ಕುಮಾರ್ ಅವರು ಯಾಕೆ ಗ್ರೇಟ್ ಅಂದ್ರೆ ನೀವು ಒಂದು ತುಂಬ ಸಿಂಪಲ್ ಆಗಿರುವಂಥ ಒಂದು ತುಂಬ ರೀಸನ್ ಹೇಳಿದ್ರಿ. ಅದು ಸಿಂಪ್ಲಿಸಿಟಿನೇ, ಸಿಂಪಲ್ ಆಗಿರೋ ಎಮ್ಯುಲೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರ ಅಂತ ಅನ್ಸುತ್ತೆ. ಬಟ್ ಯು ಆರ್ ಲೈಕ್ ದಟ್ ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ, ಕುಡ್ ಬಿ. ಬಟ್ ಏನಂದ್ರೆ ನನ್ನ ಯಾವತ್ತೂ ತುಂಬ ಬೋಧನೆ ಮಾಡಿ ಬೆಳೆಸಿಲ್ಲ. ಅಂದ್ರೆ ನೀನು ಹಿಂಗಿರ್ಬೇಕು, ಶ್ರದ್ಧೆಯಿಂದ ಇರಬೇಕು, ಜನಗಳನ್ನ ಹಿಂಗಿರ್ಬೇಕು, ನಿನಗೆ ಹೇಗೆ ಬರುತ್ತೆ ಲೈಫ್ ಆ ಥರ ಬೆಳಿ. ಬಹುಶಃ ನಮ್ಗೆ ಇನ್ಸ್ಪಿರೇಷನ್ ಆಗಿರ್ಬೋದು. ಅದಕ್ಕೆ ಆ ಇನ್ಸ್ಪಿರೇಷನ್ ಹೆಚ್ಚಾಗಿ ಆಸ್ ಅ ಫ್ಯಾನ್ ಆ್ಯಂಡ್ ಆಸ್ ಅ ಸನ್ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ಸೋ ಮಚ್. ಸಹಜವಾದ ಗುಣಗಳು ಬಂದೇ ಬರ್ತವೆ. ಹೌದು. ಸೊ ನಾವು ಪುನೀತ್ ಅವ್ರ ಬಗ್ಗೆ ಮಾತಾಡ್ತಾ ಏನಂದ್ರೆ ಅವರು ಇತ್ತೀಚೆಗೆ ತುಂಬಾ ಬ್ಯುಸಿ ಆಗಿದ್ದಾರೆ. ಯಾಕೆಂತಂದ್ರೆ ಒಂದು ಕೋಟ್ಯಾಧಿಪತಿ ಕೂಡ ಮಾಡ್ತಾರೆ, ಸಿನಿಮಾಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮತ್ತು ಅಣ್ಣ ಬಾಂಡ್ನ ಇನ್ನಿತರ ವಿಚಾರಗಳು. ಇನ್ನೊಂದು ನನಗೆ ಕುತೂಹಲದ ಪ್ರಶ್ನೆ ಏನಂದ್ರೆ, ಅಣ್ಣ ಬಾಂಡ್ ಅಂದ್ರೆ ಬಾಂಡ್ ಮೂವಿ ನೆನಪು ಬರುತ್ತೆ. ಬಾಂಡ್ ಮೂವಿ ಅಂದ್ರೆ ಅಫ್ಕೋರ್ಸ್ ಬಾಂಡ್ ಜೊತೆಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬಟ್ ಅಣ್ಣ ಅವರು ಕೂಡ ಬಾಂಡ್ ಆಗಿ ಮಾಡಿದ್ರು. ಸೊ ಆ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಮತ್ತು ಇವ್ರದ್ದೊಂದು ಹಾಡಿದೆ, ಹಳೇ ಹಾಡನ್ನು ಮತ್ತೆ ಅದಕ್ಕೆ ಒಂಥರ ಇನ್ನೋವೇಟ್ ಮಾಡಿದ್ರು, ರೀಇನ್ವೆನ್ಷನ್ ಮಾಡಿದ್ದಾರೆ, ಕಾಣದಂತೆ ಮಾಯವಾದನು. ಆ ಹಾಡಿನ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಅದರ ಬ್ರೇಕಿನ ಮುಂಚೆ ಅಣ್ಣ ಬಾಂಡ್ ಚಿತ್ರದ ಹಾಡಿನ ಮೇಕಿಂಗ್ ದೃಶ್ಯಗಳನ್ನ ನೋಡ್ಕೊಂಡು. Wanna me like bad and wanna do and wanna ring like